ನಮಸ್ಕಾರ. ನಾನು ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ಉಪನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ. ಇವತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನೀಟ್ UG 2025 ಕುರಿತಾಗಿ ಕೆಲವೊಂದು ಮಾಹಿತಿಯನ್ನು ವಿದ್ಯಾರ್ಥಿಗಳ ಜೊತೆ ಹಂಚಿಕೊಳ್ಳಲು ಬಯಸುತ್ತೇನೆ. ಈಗಾಗಲೇ ನೀಟ್ UG 2025 ಪರೀಕ್ಷೆ ಬರೆದಾಗಿದೆ ಹಾಗೂ ತಾವೆಲ್ಲರೂ ಫಲಿತಾಂಶಕ್ಕಾಗಿ ಎದುರು ನೋಡ್ತಾ ಇದ್ದೀರಿ. ಬಹಳಷ್ಟು ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಗೊಂದಲಗಳು, ಪ್ರಶ್ನೆಗಳು, ಹೇಗೆ ಇದನ್ನು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಾವು ಭಾಗವಹಿಸಬೇಕು, ಅದರ ಕುರಿತಾಗಿ ಮಾಹಿತಿ ಎಲ್ಲಿ ದೊರೆಯುತ್ತದೆ ಎಂಬಿತ್ಯಾದಿ ಕ್ವಶನ್ಗಳು ಅಥವಾ ಪ್ರಶ್ನೆಗಳು ತಮ್ಮಲ್ಲಿ ಇರುತ್ತದೆ. ಸೊ ಆದಷ್ಟು ತಕ್ಕ ಮಟ್ಟಿಗೆ ಈ ವಿಡಿಯೋ ಮೂಲಕ ತಮ್ಮಲ್ಲಿ ಕೆಲವೊಂದು ಮಾಹಿತಿಯನ್ನು ಹಂಚಿಕೊಂಡು ಹಾಗೂ ಮುಂದಿನ ದಿನಗಳಲ್ಲಿ ಆಪ್ಷನ್ ಎಂಟ್ರಿಯಿಂದ ಹಿಡಿದು ಸೀಟ್ ಸೆಲೆಕ್ಷನ್ನಿಂದ ಹಿಡಿದು ಕಾಲೇಜುಗಳ ಕುರಿತಾಗಿ ಮಾಹಿತಿಯಿಂದ ಹಿಡಿದು ಮತ್ತು ಈ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಭಾಗವಹಿಸಬೇಕು, ಶುಲ್ಕವನ್ನು ಯಾವ ರೀತಿ ಭರಿಸಬೇಕು, ಅಡ್ಮಿಷನ್ ಯಾವ ರೀತಿ ತಗೋಬೇಕು ಎನ್ನುವ ಎಲ್ಲ ಮಾಹಿತಿಯನ್ನು ವಿಡಿಯೋ ಮೂಲಕ ತಮ್ಮಲ್ಲಿ ಹಂಚಿಕೊಳ್ಳಲಾಗುವುದು. ಹೀಗಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ, ಆದಷ್ಟು ತಾವು ಮಧ್ಯವರ್ತಿಗಳ ಮೂಲಕ ಇದರ ಕುರಿತಾಗಿ ವ್ಯವಹರಿಸದೆ ನಿರಂತರವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟನ್ನು ಹಾಗೂ ನಾವೇನೋ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತೀವೋ ಬ್ರೋಷರನ್ನು ಕುಲಂಕುಷವಾಗಿ ತಾವು ಓದಿದಲ್ಲಿ ತಮ್ಮ ಎಲ್ಲ ಸಂಶಯಗಳು, ಡೌಟ್ಗಳು ದೂರವಾಗುತ್ತವೆ ಎಂದು ನಾನು ಅಭಿಪ್ರಾಯಪಡುತ್ತೇನೆ. ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ 71 ವೈದ್ಯಕೀಯ ಕಾಲೇಜುಗಳು ಹಾಗೂ 45 ದಂತ ವೈದ್ಯಕೀಯ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿದೆ. ಈ 71 ವೈದ್ಯಕೀಯ ಕಾಲೇಜುಗಳಲ್ಲಿ 24 ಸರ್ಕಾರಿ ಒಡೆತನದಲ್ಲಿದೆ ಹಾಗೂ ಬಾಕಿ ಇರೋದೆಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆಗಿರ್ತದೆ. ಹಾಗೆ 45 ಏನು ದಂತ ವೈದ್ಯಕೀಯ ಕಾಲೇಜುಗಳಿದ್ದಾವೆ ಅದರಲ್ಲಿ 3 ಕಾಲೇಜುಗಳು ಸರ್ಕಾರಿ ಕಾಲೇಜುಗಳಾಗಿವೆ ಹಾಗೂ ಬಾಕಿ ಇರೋ ಕಾಲೇಜುಗಳೆಲ್ಲ ಪ್ರೈವೇಟ್ ಡೆಂಟಲ್ ಕಾಲೇಜಸ್. ಸೊ ಇವತ್ತೇನು ನಾನು ತಮ್ಮಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲು ಬಯಸುತ್ತೇನೆಂದರೆ, ಭಾಳಷ್ಟು ತಮ್ಮಲ್ಲಿ ಈಗ ಈ ಪರೀಕ್ಷೆ ಬರೆದಾಗಿದೆ, ಫಲಿತಾಂಶ ಯಾವಾಗ ಬರಬಹುದು, ಬಂದ ನಂತರ ನಾವು ಏನು ಮಾಡಬೇಕು, ಯಾವ ರೀತಿ ನಾವು ಮುಂದುವರಿಬೇಕು ಎನ್ನುವ ತಮ್ಮ ಆತಂಕ ಅಥವಾ ಕುತೂಹಲವೊಂದು ಇರುತ್ತದೆ. ಈ ಫಲಿತಾಂಶವೇನಾದರೂ ಪ್ರಕಟವಾದ ನಂತರ ನಾವು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅವರು ಪ್ರಸ್ತುತಪಡಿಸುವ ಅಥವಾ ಅವರು ಹೊರಡಿಸುವ ಟೈಮ್ ಶೆಡ್ಯೂಲ್ ಅದರ ಪ್ರಕಾರ ಕಾರ್ಯನಿರ್ವಹಿಸುತ್ತೇವೆ. ಆಲ್ ಇಂಡಿಯಾ ಕೋಟಾ ಸೀಟುಗಳಿಗೆ ಹಾಗೂ ಡೀಮ್ಡ್ ಯೂನಿವರ್ಸಿಟಿ ಕೋಟಾ ಸೀಟುಗಳಿಗೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ವತಿಯಿಂದ ಕೌನ್ಸಿಲಿಂಗ್ ನಡೆಸಲಾಗುತ್ತದೆ ಹಾಗೂ ಕರ್ನಾಟಕ ಸರ್ಕಾರದ ಕೋಟಾ ಸೀಟುಗಳಿಗೆ ಕರ್ನಾಟಕ ಸರ್ಕಾರ ಪರವಾಗಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಸೀಟು ಹಂಚಿಕೆ ಮಾಡಲಾಗುತ್ತದೆ. ಈ 2 ಸೀಟು ಹಂಚಿಕೆಯು ನಮ್ಮ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿಗೆ ಏನು ಟೈಮ್ ಶೆಡ್ಯೂಲ್ ಇಶ್ಯೂ ಮಾಡ್ತಾರೆ ಅದರ ಮೇಲೆಯೇ ಅವಲಂಬಿತರಾಗುತ್ತದೆ. ಆಲ್ ಇಂಡಿಯಾ ಕೋಟಾ ಸೀಟುಗಳಿಗೆ ಸೀಟು ಹಂಚಿಕೆ ಆದ 1 ವಾರ ಅಥವಾ 10 ದಿನಗಳ ನಂತರ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರುವಾಗುತ್ತದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಅದರಲ್ಲಿ ಹೊರಡಿಸಿರುವ ಆದೇಶದಂತೆ ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯು 4 ಸುತ್ತುಗಳಲ್ಲಿ ನಡೆಯುತ್ತದೆ. ಮೊದಲನೇ ಸುತ್ತು, 2ನೇ ಸುತ್ತು, 3ನೇ ಸುತ್ತು ಅಥವಾ ಮಾಪಪ್ ರೌಂಡ್, 4ನೇ ಸುತ್ತು ಅದು ಸ್ಟ್ರೇ ವೇಕೆನ್ಸಿ ರೌಂಡ್. ಸೊ ಈ 4 ಸುತ್ತುಗಳು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ್ದು ಪ್ಯಾರಲಲ್ ಆಗಿ, ಅಂದರೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ವತಿಯಿಂದ 1 ವಾರದ ಅಂತರದಲ್ಲಿ ನಮ್ಮದು ಫಸ್ಟ್ ರೌಂಡ್ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತದೆ. ಹೀಗಾಗಿ ಇವೆರಡೂ ಓವರ್ಲ್ಯಾಪ್ ಆಗಲ್ಲ. ಅಂದರೆ ನಿಮಗೇನಾದರೂ ಆಲ್ ಇಂಡಿಯಾ ಕೋಟಾದಲ್ಲಿ ಭಾಗವಹಿಸಿ ಇಚ್ಛೆ ಇದ್ದು ಅಲ್ಲಿ ಏನಾದರೂ ಸೀಟ್ ದೊರೆತಲ್ಲಿ ಅಲ್ಲಿ ತಗೋಬೋದು. ಅಲ್ಲಿ ಭಾಗವಹಿಸಿ ನಿಮಗೆ ಸೀಟ್ ದೊರೆಯದೇ ಹೋದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನಾವು ಪ್ರಾರಂಭಿಸುವ ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ಇಲ್ಲಿ ಕೂಡ ಸೀಟನ್ನು ಆಯ್ಕೆ ಮಾಡಲು ತಮಗೆ ಅವಕಾಶ ಇರುತ್ತದೆ. ಸೊ ಈ ಕುರಿತಾಗಿ ತಮ್ಮಲ್ಲಿ ಯಾವುದೇ ಗೊಂದಲ ಬೇಡ. ಸೊ ನಾನು ತಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ, ತಾವು ನಿರಂತರವಾಗಿ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ವತಿಯಿಂದ ಏನು ಪಬ್ಲಿಷ್ ಮಾಡ್ತಾರೆ ಬ್ರೋಷರು ಅಥವಾ ಟೈಮ್ ಶೆಡ್ಯೂಲ್ ಅದನ್ನು ನೋಡ್ತಾ ಇರಬೇಕು. ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ವೆಬ್ಸೈಟಲ್ಲಿ ಏನು ನಾವು ಪಬ್ಲಿಷ್ ಮಾಡ್ತೀವಿ ಟೈಮ್ ಶೆಡ್ಯೂಲ್ ಅದನ್ನು ನಿರಂತರವಾಗಿ ತಪ್ಪದೆ ಗಮನಿಸ್ತಾ ಇರಬೇಕು. ಹಾಗೂ ಈ 4 ಸುತ್ತುಗಳು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್ ಇದು ಯಾವ ರೀತಿಯಾಗಿ ನಡೆಯುತ್ತದೆ ಅಂತೇಳಿ ನಾವು ಬ್ರೋಷರಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿರುತ್ತೇವೆ. ಹಾಗೂ ನಾವು ಇದರಲ್ಲಿ ಪಾಲಿಸಬೇಕಾದ ನಿಯಮಗಳೇನಿದೆ, ಯಾವ ರೀತಿ ಅಪ್ಲೈ ಮಾಡಬೇಕು,
ಯಾವ ರೀತಿ ಆಪ್ಷನ್ ಎಂಟ್ರಿ ಹಾಕಬೇಕು, ಯಾವ ರೀತಿ ಸೀಟ್ ಸೆಲೆಕ್ಷನ್ ಆದ ತಕ್ಷಣ ಕಾಲೇಜಿಗೆ ಹೋಗಿ ಜಾಯ್ನ್ ಆಗಬೇಕು, ಫೀಸ್ ಅನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲೇ ತಾವು ಭರಿಸಬೇಕಾಗಿರೋದ್ರಿಂದ ಅದನ್ನು ಕೂಡ ತಾವು ಮಾಹಿತಿಯನ್ನು ತಮಗೆ ಸಂಪೂರ್ಣವಾಗಿ ನೀಡಲಾಗುತ್ತದೆ. ಹೀಗಾಗಿ ಯಾವುದೇ ಮಧ್ಯವರ್ತಿಗಳ ಆಶ್ವಾಸನೆಗೆ ತಾವು ಒಳಗಾಗಿ ವಂಚನೆಗೊಳಗಾಗದೆ, ಆತಂಕಕ್ಕೊಳಗಾಗದೆ ಸಂಪೂರ್ಣವಾಗಿ KE ವೆಬ್ಸೈಟನ್ನು ಓದಿದಲ್ಲಿ ಅಥವಾ ಬ್ರೋಷರನ್ನು ನೋಡಿದಲ್ಲಿ ಹಾಗೂ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿಯವರು ಏನು ಪಬ್ಲಿಷ್ ಮಾಡ್ತಾರೆ ಬ್ರೋಷರ್, ಅದನ್ನು ಸಂಪೂರ್ಣವಾಗಿ ಓದಿದಲ್ಲಿ ತಮಗೆ ಪೂರ್ಣವಾದ ಮಾಹಿತಿ ಲಭಿಸಿ ತಮ್ಮ ಆತಂಕವೆಲ್ಲ ದೂರವಾಗೋದ್ರಲ್ಲಿ ಸಂಶಯವಿಲ್ಲ ಎಂದು ನಾನು ಆಶಯ ವ್ಯಕ್ತಪಡಿಸುತ್ತೇನೆ. ಮುಂದುವರೆದು ಈಗ ನಮ್ಮ ಸೀಟ್ ಡಿಸ್ಟ್ರಿಬ್ಯೂಷನ್ ಈ ಕಾಲೇಜುಗಳಲ್ಲಿ ಯಾವ ರೀತಿ ಆಗುತ್ತದೆ. ಈಗ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು ನೋಡಿದಲ್ಲಿ 15% ಸೀಟುಗಳನ್ನು ನಾವು ಆಲ್ ಇಂಡಿಯಾ ಕೋಟಾ ಮೂಲಕ ಅದು MCCನೇ ಫಿಲಪ್ ಮಾಡುತ್ತೆ. ಹಾಗೂ ಉಳಿದ 85% ಸೀಟುಗಳನ್ನು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಾವು ಭರ್ತಿ ಮಾಡುತ್ತೇವೆ. ನೀವು ಪ್ರೈವೇಟ್ ಕಾಲೇಜುಗಳಿಗೆ ಬಂದಲ್ಲಿ ಪ್ರೈವೇಟ್ ಕಾಲೇಜಿನವರು ಒಂದು 40% ಸೀಟುಗಳನ್ನು ಅಥವಾ ಮೈನಾರಿಟಿ ಕಾಲೇಜ್ ಆದರೆ 20-25% ಸೀಟುಗಳನ್ನು ಅವರು ಸರ್ಕಾರಕ್ಕೆ ಬಿಟ್ಟುಕೊಡುತ್ತಾರೆ. ಬಾಕಿ ಒಂದು 70-65% ಸೀಟುಗಳನ್ನು ಅವರು ಪ್ರೈವೇಟ್ ಕೋಟಾ ಸೀಟುಗಳಾಗಿ ಪರಿವರ್ತಿಸಿ NRI ಕೋಟಾ ಹಾಗೂ ಮ್ಯಾನೇಜ್ಮೆಂಟ್ ಕೋಟಾಗಳಿಗೆ ಪರಿವರ್ತಿಸಿ ಅದರ ಅಡಿಯಲ್ಲಿ ತುಂಬಲಾಗುತ್ತದೆ. ಹಾಗೂ ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಈ ಎಲ್ಲ 4 ಸುತ್ತುಗಳು ಆನ್ಲೈನ್ ಮೂಲಕ ನಡೆಸಲಾಗುತ್ತದೆ. ಸೊ ತಮಗೆ ಯಾವುದಾದ್ರೂ ಮಧ್ಯವರ್ತಿಗಳು NRI ಕೋಟಾ ಸೀಟುಗಳನ್ನು ಕೊಡಿಸುವುದಾಗಲಿ ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟುಗಳನ್ನು ತಾವೇ ಖುದ್ದಾಗಿ ಕೊಡಿಸುವುದಾಗಲಿ ತಮ್ಮಲ್ಲಿ ಏನಾದರೂ ಹೇಳಿದರೆ ಅದನ್ನು ನಂಬದೆ ಈ ಎಲ್ಲ ಸೀಟುಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮುಖಾಂತರವೇ ಮೆರಿಟ್ ಆಧಾರದ ಮೇಲೆ ತುಂಬಲಾಗುವುದು ಎಂದು ತಮ್ಮಲ್ಲಿ ಸ್ಪಷ್ಟಪಡಿಸುತ್ತೇನೆ. ಹಾಗೂ ಈ ಕುರಿತಾಗಿ ನಾವೇನು ಕಾಲಕಾಲಕ್ಕೆ ಪ್ರತಿ ರೌಂಡಿಗೆ ಏನು ನಾವು ಪಬ್ಲಿಷ್ ಮಾಡ್ತೀವಿ ನೋಟಿಫಿಕೇಶನ್ ಮತ್ತು ನಿಯಮಗಳನ್ನೇ ನಾವು ತಮ್ಮಲ್ಲಿ ತಿಳಿಸ್ತೇವೆ, ಅದನ್ನು ಪಾಲನೆ ಮಾಡಿದಲ್ಲಿ ತಮಗೆ ಯಾವುದೇ ಆತಂಕವಿಲ್ಲದೆ ಈ ಪ್ರಕ್ರಿಯೆಯಲ್ಲೇ ಭಾಗವಹಿಸಿ ತಮಗೆ ತಮ್ಮ ಮೆರಿಟ್ಗೆ ಅನುಗುಣವಾಗಿ ತಮ್ಮ ಇಚ್ಛೆಗೆ ಅನುಗುಣವಾಗಿ, ಯಾಕಂದರೆ ಆಪ್ಷನ್ ಎಂಟ್ರಿ ಅಂತ ನಾವು ಹೇಳೋದೇ ಅದಕ್ಕೆ ನಿಮ್ಗೆ ಯಾವ ಕಾಲೇಜು ಬೇಕೋ ಅದನ್ನು ಫಸ್ಟ್ ಪ್ರಿಫರೆನ್ಸು, ಅದು ದೊರಕದೆ ಹೋದರೆ ಯಾವ ಕಾಲೇಜ್ ಬೇಕೋ ಅದನ್ನು ಸೆಕೆಂಡ್ ಪ್ರಿಫರೆನ್ಸು, ಈ ಥರ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಇರುತ್ತದೆ. ಆ ಆಪ್ಷನ್ ಎಂಟ್ರಿ ಮೂಲಕ ತಮಗೆ ಯಾವುದೇ ಕಾಲೇಜ್ ಇಷ್ಟನೋ ಅದನ್ನು ಆಯ್ಕೆ ಮಾಡಿ ತಮ್ಮ ಮೆರಿಟ್ ಆಧಾರದ ಮೇಲೆ ಸೀಟು ದೊರೆತಲ್ಲಿ ತಾವು ಪ್ರವೇಶಾತಿಯನ್ನು ಪಡೆಯಬಹುದಾಗಿರುತ್ತದೆ. ಮುಂದುವರೆದು ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಮಹತ್ತರವಾದ ಒಂದು ಕೆಲಸವನ್ನು ಅವರು ಕೈಗೊಂಡಿದ್ದಾರೆ. ಅದೇನೆಂದರೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ಎಲ್ಲ ಕಾಲೇಜುಗಳ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಆ ಕಾಲೇಜಲ್ಲಿ ಇರುವ ಸೌಲಭ್ಯಗಳು, ಆ ಕಾಲೇಜಿನಲ್ಲಿರುವ ಸಂಪೂರ್ಣ ಮಾನವ ಸಂಪನ್ಮೂಲವಾಗಲಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅದರ ಫೋಟೋ ಸಹಿತ ಎಲ್ಲ ಮಾಹಿತಿಯು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಲಭ್ಯ ಇರೋದರಿಂದ ತಾವು ವೆಬ್ಸೈಟನ್ನು ಸರಿಯಾಗಿ ನೋಡಿ ತಮ್ಮ ಇಚ್ಛೆಗೆ ಅನುಗುಣವಾಗಿ ಕಾಲೇಜನ್ನು ಆಯ್ಕೆ ಮಾಡಲು ತಾವು ಸಂಪೂರ್ಣ ಸ್ವತಂತ್ರರಾಗಿರುತ್ತೀರಿ.